ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಈ ಕಂಟೆಂಟೆಲ್ಲ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಕ್ಲೀನಿಂಗು ಅಂದರೆ ನಮ್ಮದು ಸಂಡೇ ಕ್ಲೀನಿಂಗ್ ವಾರ ಇರೋದ್ರಿಂದ ನಾವು ಸ್ಯಾಟರ್ಡೇನೇ ಎಲ್ಲ ಕ್ಲೀನಿಂಗ್ ಇರುತ್ತೆ. ಸ್ಯಾಟರ್ಡೆ ಮಗಳಿಗೆ ರಜೆ ಇದ್ದರೂ ನನಗೆ ಫುಲ್ ಕೆಲಸ ಅಂತಲೇ ಹೇಳ್ಬೋದು. ಮಗಳು ಇರೋದ್ರಿಂದ ಫುಲ್ ಎಲ್ಲ ಡೀಪ್ ಕ್ಲೀನು ವೀಕ್ಲಿ ಒಂದು ಸ್ಯಾಟರ್ಡೇನೇ ಮಾಡ್ತೀನಿ. ಇನ್ನು ಬೆಡ್ ಸ್ಪ್ರೆಡ್ಡು ಬೆಡ್ಶೀಟು ಎಲ್ಲ ಹೊರಗಡೆ ಬಿಸಿಲಿತ್ತು ಚೆನ್ನಾಗಿ, ಹಾಗಾಗಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಫುಲ್ ಮನೆಯೆಲ್ಲ ಕ್ಲೀನ್ ಆಯಿತು. ಇದು ನೋಡಿ ಜಾಜಿ ಹೂವು ನಮ್ಮದಲ್ಲ, ಓನರ್ದು. ಸಂಜೆ ಈ ರೀತಿ ಮೊಗ್ಗು ಆಗುತ್ತೆ. ಹೆಚ್ಚು ಕಡಿಮೆ ನಾಳೆ ಬೆಳಗ್ಗೆವರೆಗೂ ಕಾಯಲ್ಲ, ಅದು ಸಂಜೆನೇ ಹರಡ್ಬಿಡುತ್ತೆ. ಇನ್ನು ಇವಳು ಬುಕ್ಕಿಂದು ವಾರ್ಡ್ರೋಬ್ ಅಂತ ಹೇಳ್ಬೋದು. ಎಷ್ಟು ನೀಟ್ ಮಾಡಿರ್ತೀನಿ ಅಂದರೆ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವೀಕ್ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ 2-3 ಡೇಸಲ್ಲಿ ಫುಲ್ ಇದು ಮಾಡ್ಕೊಂಡಿರ್ಬಿಟ್ಟಿರ್ತಾಳೆ. ಹಾಗಾಗಿ ನೆಕ್ಸ್ಟು ಇವಾಗ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ತರಕಾರಿ ತೊಗೊಂಬರೋಕ್ಕೆ, ಹಾಗಾಗಿ ರೆಡಿಯಾಗಿದ್ದೆ. ಇನ್ನು ಅಡುಗೆ ಮನೆ ಎಲ್ಲದೂ ಸಹ ಕ್ಲೀನಾಗಿ ಸ್ಯಾಟರ್ಡೇನೇ ಮಾಡಿಬಿಡ್ತೀನಿ. ಅಂತಂದರೆ ಅಡುಗೆ ಮನೆ ಅಂದರೆ ಡೈಲಿ ಮಾಮೂಲಿ ಕ್ಲೀನ್ ಮಾಡ್ಕೊಳ್ತೀವಿ. ಇನ್ನು ಈ ಬಾಕ್ಸು ಇದನ್ನೆಲ್ಲ ನಾನು ವೀಕ್ಲಿ ಒನ್ಸು ಅದು ಇಟ್ಟಿರೋಂಥ ಸ್ಪೇಸು ಮತ್ತು ಆ ಬಾಕ್ಸು ಎಲ್ಲದೂ ಸಹ ಖಾಲಿಯಾಗಿರೋದು ತೊಳ್ಕೊಳ್ತೀವಿ. ಇನ್ನು ಮಿಕ್ಕಂತೆ ಡೈಲಿ ಒರೆಸ್ಕೊಳ್ತೀವಿ. ಇನ್ನು ನನ್ನ ಮಗಳು ಗಿಡಕ್ಕೆ ನೀರು ಹಾಕೋದು, ಅವಳು ನನ್ನ ಕೆಲಸನ ಮಾಡ್ತಾ ಇರ್ತಾಳೆ. ಸಂಜೆ ಹೋಗ್ಬೇಕಿತ್ತಲ್ವ ಹೊರಗಡೆ, ಹಾಗಾಗಿ ಗಿಡಕ್ಕೆ ನೀರು ಹಾಕಪ್ಪ ಅಂತ ಹೇಳಿದೆ. ಅವಳು ಮಾಡ್ತಿರ್ತಾಳೆ ನೋಡಿ. ಇವತ್ತಿನ ಕೆಲಸ ಅವಳ ಸ್ಲಿಪ್ಪರ್ಸ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾಳೆ. ಕೆಲವೊಂದು ಚಿಕ್ಕ ಚಿಕ್ಕ ಹೆಲ್ಪ್ ಎಲ್ಲ ಮಾಡಿಕೊಡ್ತಾಳೆ ಅನ್ನೋದಕ್ಕಿಂತ ಅವಳ ಕೆಲಸ ಅವಳಿಗೆ ನಾವು ಕಲಿಸ್ತಾ ಇದ್ದೀನಿ. ಹೋಗೋಣ ಅಂತೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೆ. ಇಲ್ಲಿ ಹೋಗ್ಬೇಕಾದ್ರೆ ಅವಳು ನಮ್ಮ ಸ್ಕೂಲ್ ರೋಡಲ್ಲೇ ಹೋಗೋಣ ಅಂತ ಹೇಳಿದ್ಲು. ಹಾಗೆ ಹೋಗ್ತಾಯಿದ್ದೆ. ಹೋಗ್ತಿರ್ಬೇಕಾದ್ರೆ ಇದು ಕಣ್ಣಿಗೆ ಬಿತ್ತು. ಇದನ್ನು ನಾವು ಮಧ್ಯಾಹ್ನ ಮಲ್ಲಿಗೆ ಹೂವು ಅಂತ ಹೇಳ್ತಾರೆ. ಅಂದರೆ ಮಧ್ಯಾಹ್ನಕ್ಕೆ ಹರಡೋದಲ್ವ ಇದು. ಅದನ್ನು ನೋಡಿದೆ, ಊರಲ್ಲಿ ನೋಡಿದ ನೆನಪು. ತುಂಬ ಖುಷಿಯಾಯಿತು ಆ ಗಿಡ ನೋಡಿ. ಇನ್ನು ನಾನು ಇಲ್ಲಿ ತರಕಾರಿ ತೊಗೊಂಬರಕ್ಕೆ ಹೋಗಿದ್ದು. ನಾನು ಇಲ್ಲಿ ಅಮಟೆಕಾಯಿ ಸಿಗುತ್ತೆ ಅಂತ ಹೋಗಿದ್ದೆ. ಈ ಸೀಸನ್ನು ನಮ್ಮ ಕಡೆ ಎಲ್ಲ ಈ ಸೀಸನಲ್ಲಿ ಅಮಟೆಕಾಯಿ ಸಿಗುತ್ತೆ. ಉಪ್ಪಿನಕಾಯಿ ಹಾಕೋಣ ಅಂತ ಸಿಗಲಿಲ್ಲ, ಹಂಗಾಗಿ ತರಕಾರಿ ತೊಗೊಂಬರ್ಬೇಕಿತ್ತು. ತರಕಾರಿ ತೊಗೊಂಡು ಹಾಗೆ ಸ್ವಲ್ಪ ಬಾಳೆಹಣ್ಣೆಲ್ಲ ಬೇಕಿತ್ತು, ತೊಗೊಂಡು ಬರೋಣ ಅಂತ ಹೋದೆ. ಇಲ್ಲಿ ಇನ್ನು ಮನೆ ರೋಡ್ ಬಂದಾಗ ಅವಳು ಫುಲ್ ಫ್ರೀಯಾಗಿ ಓಡಾಡ್ತಾಳೆ. ಹಾಗಾಗಿ ಫ್ರೀ ಕೈ ಬಿಟ್ಟು ಓಡ್ತಾ ಇದ್ಲು. ಇನ್ನು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನೋಡಿ ಹೂವು ಅಷ್ಟು ಹರಳಿತ್ತು. ಇನ್ನು ಬಂದು ಕಾಲೆಲ್ಲ ವಾಶ್ ಮಾಡಿಕೊಂಡು ಅವಳು ಹೋಗ್ಬೇಕಿತ್ತು. ಹಾಗಾಗಿ ಬಂದ್ವಿ ಒಳಗಡೆ. ಬಂದ್ಬಿಟ್ಟು ಇನ್ನೇನು ಮಧ್ಯಾಹ್ನ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಇದ್ದಿದ್ದು. ಹಾಗಾಗಿ ಅವಳು ಕಟ್ಲೆಟ್ ಕೇಳ್ತಿದ್ಲು. ಕಟ್ಲೆಟ್ ಮಾಡೋದಕ್ಕೆ ಕಾಳೇನು ನೆನೆಸಿರಲಿಲ್ಲ, ಗೆಣಸಿತ್ತು. ಗೆಣಸನ್ನೇ ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ನನಗೆ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ಯಾಕೆಂದರೆ ಕೆಲಸ ಎಲ್ಲ ಫುಲ್ ಇತ್ತು ಇವತ್ತು. ಆದ್ರೂ ಅವಳು ಒಂದಿನಿಂದ ಕೇಳ್ತಾನೆ ಇದ್ದೋ, ಗೆಣಸು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವಳಿಗೆ ಪಝಲ್ಸನ್ನ ಜೋಡಿಸೋದಕ್ಕೆ ಬಿಟ್ಟು ಬಂದಿದ್ದೆ. ಯಾಕೆಂದರೆ ಒಂದು ಕಡೆ ಹಿಂಗೆ ನಾವು ಫ್ರೀ ಬ್ಯುಸಿ ಇದ್ದಾಗ ಅವಳನ್ನ ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿ ಮಾಡಿಬಿಡ್ತೀನಿ. ಇಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿನ ತುರಿದು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಪುದೀನ ಒಂದು ಹಿಡಿಯೋಷ್ಟು ಪುದೀನ ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಒಂದು ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಾಕಿ, ಹುಳಿಗೆ ಎಷ್ಟು ಬೇಕಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹೋಳಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ನಂತರ ಇದಕ್ಕೆ ಒಂದು 4 ಐಸ್ ಕ್ಯೂಬ್ನ ಹಾಕ್ತಾಯಿದ್ದೀನಿ. ರುಬ್ಕೊಂಡ್ರೆ ಇಲ್ಲಿ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಇದು ಯಾವಾಗಲೂ ಅಷ್ಟೇ ಸ್ನ್ಯಾಕ್ಸ್ ಮಾಡ್ಬೇಕಾದ್ರೆ ನಾನು ಫ್ರೆಶ್ಶಾಗಿ ಅವಾಗಲೇ ಮಾಡ್ಕೊಳ್ತಿರ್ತೀನಿ. ಸ್ವಲ್ಪನೇ ಮಾಡಿಕೊಂಡೆ. ಇನ್ನು ಇದನ್ನು ಕಟ್ಲೆಟ್ಟಿಗೆ ಇನ್ನು ಕ್ಯಾರೆಟು, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಯಾವ್ದು ಕೆಲಸ ಮಾಡಬೇಕು ಅಂತಂದ್ರೂ ನಮಗೆ ಏಕಾಗ್ರತೆ ಮುಖ್ಯ ಅಂತಂದರೆ, ಇವತ್ತು ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಅಡುಗೆ ಇಷ್ಟ, ಅದು ಮಾಡೋದಕ್ಕೆ ತುಂಬ ಇಷ್ಟ. ಅದು ನಾನು ತುಂಬ ಅಂದರೆ ಹೊಸದೇನಲ್ಲ ನನಗೆ. ಯಾವುದನ್ನೇ ಆಗಲಿ ಮಾಡಬೇಕಂತಂದರೆ ಸ್ವಲ್ಪ ನಾನು ನೀಟಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀನಿ. ಬಟ್ ಇವತ್ತು ಫುಲ್ ಕೆಲಸ ಇತ್ತಲ್ವ ಇವತ್ತು, ಹಂಗಾಗಿ ನಮ್ಮ ಮನೆಯವರು ಇರಲಿಲ್ಲ ಅವಳನ್ನ ನೋಡ್ಕೊಳ್ಳೋದಕ್ಕೆ. ಹಂಗಾಗಿ ಸ್ವಲ್ಪ ಫುಲ್ ಇದಾಗಿತ್ತು. ಹಂಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ. ಇಂಟ್ರೆಸ್ಟ್ ಇಲ್ಲದಿದ್ದರಿಂದ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಸ್ವಲ್ಪ ಎಲ್ಲೋ ಏರುಪೇರು ಮಾಡಿದೆ ಅಂತ ಅನ್ನಿಸ್ತು. ಅದಕ್ಕೆ ಹೇಳ್ತಿರೋದು, ಯಾವ ಕೆಲಸನಾಗಲಿ ಅದಕ್ಕೆ ಇಂಟ್ರೆಸ್ಟ್ ಇರಬೇಕು, ಅದಕ್ಕೆ ಕಾನ್ಸಂಟ್ರೇಷನ್ ಬಹಳ ಮುಖ್ಯ. ಅದನ್ನು ನಾವು ಕಾನ್ಸಂಟ್ರೇಷನ್ ಇದ್ದಾಗಲೇ ನಾವು ಚೆನ್ನಾಗಿ ಅದು ಬರೋದು, ಕೆಲಸನೂ ಪರ್ಫೆಕ್ಟಾಗಿ ಬರೋದು ಅಂತ ಹೇಳ್ಬೋದು. ಇಲ್ಲಿ ಇನ್ನು ಚಾಪರ್ಲಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಹೆಚ್ಕೊಂಡಿದ್ದೀನಿ. ಇಲ್ಲಿ ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ.
ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಇನ್ನು ಈರುಳ್ಳಿನೂ ಸಹ ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿನ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಏನು ಜಾಸ್ತಿ ಹಾಕಿಲ್ಲ. ಮತ್ತು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಇಲ್ಲಿ ಖಾರದ ಪುಡಿ ಸ್ವಲ್ಪ, ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಸಹ ಹಾಕಿದ್ನಲ್ಲ, ಹಂಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಅದು ನೀರು ಇರುತ್ತಲ್ವ, ಅದರಲ್ಲೇ ಕಲಿಸಿದ್ರೆ ಸಾಕು, ಬೇಕಾಗಲ್ಲ. ಬೇಕು ಅಂದರೆ ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಕಲಿಸ್ಕೊಬೇಕು. ನಾನು ಯಾಕೆ ಹೇಳಿದೆ ಅಂತಂದರೆ, ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ನಾನು ಮರ್ತಿದ್ದೀನಿ ಹಾಕಬೇಕು ಅನ್ನೋದನ್ನೇ. ಹಂಗಾಗಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾನು ಕಲಿಸ್ಕೊಂಡೆ. ಇಲ್ಲಿ ಒಡೆ ತಟ್ಕೊಳ್ತೀವಲ್ಲ, ಆ ರೀತಿ ಇಲ್ಲಿ ನಾನು ಎಲ್ಲ ಚೆನ್ನಾಗಿ ನಾದಿ ತೊಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಮಾಡ್ಕೊಬೇಕು, ಯಾಕೆಂದರೆ ಅದು ಬೇಗ ಸೀದು ಹೋಗ್ಬಿಡುತ್ತೆ. ಹಾಗಾಗಿ ಒಡೆಗಿನ ಸ್ವಲ್ಪ ದಪ್ಪ ಮಾಡಿಕೊಂಡು ಇಲ್ಲಿ ಮೊದಲಿಗೆ ನಾನಿಲ್ಲಿ ಕೆಳಗಡೆ ತೊಟ್ಕೊಳ್ತಾ ಇದ್ದೀನಿ. ಹೆಂಗೆ ಅಂತಂತಂದರೆ, ಈಗ ಅವಳ ಕಡೆನೂ ಕಾನ್ಸಂಟ್ರೇಷನ್ನು, ಕೆಲಸದ್ದು ಒತ್ತಡ ಎಲ್ಲದೂ ಸೇರ್ಕೊಂಡ್ಬಿಟ್ಟು ಸ್ವಲ್ಪ ಏರುಪೇರು ಆಯಿತು. ಏರುಪೇರು ಆದ್ರೂ ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಕಟ್ಲೆಟ್ಟಿಂದು ತುಂಬ ಚೆನ್ನಾಗಿತ್ತು. ಈ ಕಡೆ ಇನ್ನೂ ಒಂದು ಪಾನ್ ತಟ್ಕೊಂಡೆಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಒಂದು ಪಾನ್ ಸಹ ಇಟ್ಕೊಳ್ತಾ ಇದ್ದೀನಿ. ಹೆಂಗೆ ಅಂತಂದರೆ, ಇಲ್ಲಿ ಎಣ್ಣೆನೂ ಸ್ವಲ್ಪ ಹಾಕಿದೆ ನಾನು. ಸ್ವಲ್ಪ ಅಂದರೆ ಇದು ಸ್ಟೀಲ್ ಅದು ಕಡಾಯಿ ಅಲ್ವಾ, ಹಂಗಾಗಿ ನಾನ್ ಸ್ಟಿಕ್ ಅಷ್ಟು ಈಸಿಯಾಗಿ ಇದರಲ್ಲಿ ಎದ್ದಾಳಲ್ಲ, ಸ್ಟೀಲ್ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾನು ಸ್ವಲ್ಪ ಹಾಕಿದೆ, ಅದು ನೈಟ್ ಟೈಮ್ ಬೇರೆ ಅಲ್ವಾ, ಎಣ್ಣೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕಿದೆ. ಹಾಗಾಗಿ ಸ್ವಲ್ಪ ಫಸ್ಟಿಂದು ಸ್ವಲ್ಪ ಸೀದಂಗೆ ಅನ್ನಿಸ್ತು. ಬಟ್ ಫಸ್ಟ್ ಮಾಡಿದ್ದೇನೆ ಚೆನ್ನಾಗಿ ಬಂದಿದ್ದು. ಕೊನೆಗೆ ಟೇಸ್ಟ್ ಎಲ್ಲ ಚೆನ್ನಾಗಿದ್ದು, ಎರಡನೇದಕ್ಕಿಂತ ಫಸ್ಟ್ ಮಾಡಿದ್ದೇನೆ ಚೆನ್ನಾಗಿ ಬಂದಿತ್ತು. ಇನ್ನು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಸ್ಟೀಲ್ ಆಗಿರೋದ್ರಿಂದ ಡೈರೆಕ್ಟಾಗಿ ಅದು ಸೀದಿರೋದೆಲ್ಲ ಕಾಣಿಸುತ್ತೆ ಇಲ್ಲಿ. ಈಗ ನೋಡಿ ಇವಾಗ ಬಿಟ್ಕೊಳ್ತಿದ್ದೆ. ನಾನು ಸ್ವಲ್ಪ ಅವಳ ಕಡೆ ನೋಡಿದೆ, ಹಂಗಾಗಿ ಆಲ್ರೆಡಿ ಇದೆಲ್ಲ ಸೀದ್ಬಿಟ್ಟಿತ್ತು. ಲೋ ಫ್ಲೇಮಲ್ಲೇ ಇಟ್ಟಿದ್ದೆ. ಲೋ ಫ್ಲೇಮ್ ಅಂದರೆ ಮಧ್ಯದೆಲ್ಲ ಹೋಗುತ್ತೆ, ಇನ್ನು ಎಲ್ಲ ಕಡೆನೂ ಹೋಗ್ಬೇಕಲ್ಲ, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೆ. ಇನ್ನು ಹಂಗಾಗಿ ಮತ್ತೆ ಅದ್ರ ಮುಂದೆ ನಿಂತ್ಕೊಂಡು ಬೇಯಿಸ್ಕೊಂಡೆ. ನೋಡಿ ಇನ್ನೊಂದು ಕಡೆ ಚೆನ್ನಾಗಿ ಬೇಯಿತು, ಹಾಗಾಗಿ ಸ್ವಲ್ಪ ಚೆನ್ನಾಗಿತ್ತು. ಫಸ್ಟಿನ ಮಾತ್ರ ಹಂಗೆ ಸೀದಂಗೆ ಅನ್ನಿಸ್ತು. ಸೀದಂಗೆ ಅನಿಸಿದ್ರು ಟೇಸ್ಟ್ ಮಾತ್ರ ಅದೇನೇ ಚೆನ್ನಾಗಿದ್ದಿದ್ದು. ಇನ್ನು ಸೆಕೆಂಡ್ ಬ್ಯಾಚಲ್ಲಿ ಈ ರೀತಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಲ್ಲೇ ನಿಂತ್ಕೊಂಡು ನೀಟಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡೆ. ಇನ್ನು ರೆಡಿ ಆಯಿತು. ಇನ್ನು ಅವಳಿಗೂ ಕೊಡಬೇಕಿತ್ತಲ್ಲ ನನ್ನ ಮಗಳಿಗೆ, ಅವಳಿಗೆಲ್ಲ ಪೀಸ್ ಮಾಡಿನೇ ಕೊಡೋದು. ಅವಳಿಗೇನು ಗ್ರೀನ್ ಚಟ್ನಿ ಕೊಡೋಲ್ಲ, ಮೊಸರಲ್ಲಿ ತಿನ್ಕೊತಾಳೆ ಅವಳು. ಹಾಗಾಗಿ ಅವಳಿಗೆ ಮೊಸರಲ್ಲಿ ಹಾಕ್ಕೊಟ್ಟು ನನಗೆ ಗ್ರೀನ್ ಚಟ್ನಿಲಿ ತೊಗೊಂಡು ಊಟನೂ ಸಹ ಮುಗಿಸ್ಕೊಂಡ್ವಿ. ಇನ್ನು ನಮ್ಮ ಮನೆಯವರು ಇರಲಿಲ್ಲ, ಹಂಗಾಗಿ ನಾನು ಓನರ್ ಆಂಟಿಗೂ ಸ್ವಲ್ಪ ಕೊಟ್ಟೆ. ಅವ್ರಿಗೂ ಟೇಸ್ಟ್ ನೋಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಕೊಟ್ಟು ಕಳಿಸ್ದೆ. ಇನ್ನು ನಾನು ಅವ್ರಿಗೆ ಕೊಟ್ಟು ಕಳಿಸಿ ನಾನು ಊಟ ಇಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಆಲ್ರೆಡಿ ಪಾತ್ರೆ ತುಂಬ ಅಂದರೆ ತುಂಬ ಪಾತ್ರೆ ರೆಡಿಯಾಗಿದ್ದು ಆಲ್ರೆಡಿ. ಇನ್ನು ಅವನ್ನೆಲ್ಲ ವಾಶ್ ಮಾಡಿಕೊಂಡು, ನಾಳೆ ವಾರ ಇರೋದ್ರಿಂದ ಫುಲ್ ಅಡುಗೆ ಮನೆಯೆಲ್ಲ ನೈಟೇ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅವಳು ಟಿ ವಿ ನೋಡ್ತಾ ಇದ್ಲು. ಇನ್ನು ಟಿ ವಿ ನೋಡ್ತಾಳೆ ಅಂತ ಹೇಳ್ಬಿಟ್ಟು ಅತ್ಲಾಗಿ ಹೊರಗಡೆ ವಾಕ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಮನೆ ಮುಂದೆ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಬಂದಿದ್ದಾಯಿತು. ಇನ್ನು ಸೈಕಲೆಲ್ಲ ಇದೇ ಟೈಮಲ್ಲಿ ಓಡಿಸ್ತಾಳೆ, ಇಲ್ಲ ವಾಕ್ ಮಾಡ್ತಾಳೆ, ಏನಾದರೂ ಒಂದು ಆ್ಯಕ್ಟಿವಿಟಿ, ಒಟ್ಟರೆ ಅವಳನ್ನ ಆ್ಯಕ್ಟಿವಿಟಿಲಿ ಬಿಡಬೇಕು. ಅವಳನ್ನ ಯಾವಾಗಲೂ ಹಿಂಗೆ ಇದರಲ್ಲಿ ಬಿಟ್ಟರೆ ಬೇಜಾರು ಮಾಡ್ಕೊತಾಳೆ. ಹಾಗಾಗಿ ಏನಾದರೂ ಒಂದು ಈ ರೀತಿ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಬಿಟ್ಟಿರ್ತೀನಿ. ಇನ್ನು ಆಲ್ರೆಡಿ ಅಷ್ಟೊತ್ತಿಗೆಲ್ಲ ಹೂವೆಲ್ಲ ಫುಲ್ ಅರಳಿತ್ತು. ನಾನು ಹತ್ರದಿಂದ ಹೋಗ್ತಿಲ್ಲ. ಇನ್ನು ಬಂದು ಅವರೆಕಾಯಿ ತೊಗೊಂಬಂದಿದ್ದೆ. ಅವರೆಕಾಯಿನ ಬೆಳಗ್ಗೆ ಬಿಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟೇ ಬಿಡಿಸಿಡೋಣ ಅಂತ ಹೇಳ್ಬಿಟ್ಟು ಅವಳು ಕುತ್ಕೊಂಡು ಹಾಗಾಗಿ ಬಿಡಿಸಿಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.